ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 10:30 ಆಗಿತ್ತು. ನೋಡಿ, ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಕ್ಲೀನ್ ಮಾಡೋಕ್ಕೆ ಇಟ್ಟಿದ್ದೆ, ತೆಗೆದು ಬಿಸಿಲಿಗೆ ಹಾಕಿಟ್ಟಿದ್ದೆ. ಅದನ್ನು ತಗೊಬಂದು ಎಲ್ಲ ಕಲ್ಲೆಲ್ಲ ಏನೂ ಇರಲಿಲ್ಲ, ಆದರೂ ಒಂದ್ಸಲ ಜರಡಿ ಇಟ್ಕೊಂಡು ಅದೇನೋ ಒಂಥರ ಚಿಕ್ಕ ಚಿಕ್ಕದಾಗಿರುತ್ತೆ ಅದರಲ್ಲಿ, ಹುಳ್ಳಿಕಾಳು ಥರನೇ. ಆ ಹುಳ್ಳಿಕಾಳು ಥರನೇ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಬಿಸಿಲು ಅಲ್ವಾ, ಹುಳ್ಳಿಕಾಳು ತಂಪು ಅಂತಾರೆ. ಹಸಿ ಹುಳ್ಳಿಕಾಳು ತಿನ್ನೋದ್ರಿಂದ ತಂಪು ಅಂತಾರೆ. ಹಾಗೆ ಜರಡಿ ಹಿಡ್ಕೊಂಡು ಸ್ವಲ್ಪನೇ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಇದನ್ನು ಕ್ಲೀನ್ ಮಾಡೋಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಪಾತ್ರೆಗೆ ಹಾಕಿಟ್ಟಿದ್ದೀನಿ ಕ್ಲೀನ್ ಮಾಡಿರೋದು. ಕತ್ತೆಲ್ಲ ನೋವು ಬಂದುಬಿಡುತ್ತೆ. ಸರಿ ಅಂತ ಕ್ಲೀನ್ ಮಾಡಿ ಇಟ್ಬಿಟ್ಟು, ಇಲ್ಲಿ ಸಂಪಲ್ಲಿ ನೀರು ಎಷ್ಟು ಬಂದಿದೆ ಏನೋ ನೈಟ್ ನೋಡೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ಸಂಪ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ತೊಟ್ಟಿ ಇದೆಯಲ್ಲ, ಖುಷಿ ಹೊಂಡ ಅದು. ಹಾಗೆ ಇಲ್ಲಿ ಬರ್ತಾ ಬಾಳೆಹಣ್ಣು ಗೊನೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನೂ ಇರಬೇಕು, ಕಾಯಿ ಚಿಕ್ಕ ಚಿಕ್ಕದಾಗಿದೆ, ಇನ್ನೂ ಸೈಜ್ ಬಂದಿಲ್ಲ. ಅದು ಇನ್ನೂ ಸೈಜ್ ಬರುತ್ತೆ. ಹಾಗೆ ಇಲ್ಲಿ ನೀರು ಎಷ್ಟು ಬಂದಿದೆ ಏನು, ಮೋಟ್ರ್ ಇಳಿಸಿದ್ವಲ್ಲ, ಮತ್ತು ಎಷ್ಟು ಜೋರಾಗಿ ಬಂದಿದೆಯೋ ಇಲ್ವೋ ಅಂತ ನೋಡೋಕೆ ಬಂದಿದ್ದೆ. ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿ ಬರ್ತಾಯಿದೆ. ಮೊದಲು ತುಂಬ ಸಣ್ಣ ಬರ್ತಾಯಿತ್ತು, ನೀರು ಸಾಕಾಗ್ತಾ ಇರಲಿಲ್ಲ. ಇವಾಗ ಮೋಟ್ರೆಲ್ಲ ಸರಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇಲ್ಲಿ ಮೀನಿಗೆ ತಿನ್ನೋಕೆ ಹಾಕಿದರೆ ಎಷ್ಟು 3-4 ಮೀನು ಅದನ್ನು ಹಿಡ್ಕೊಂಡು ಕಿತ್ತಾಡ್ತಾ ಇದ್ದಾವೆ. ನೀರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು. ನೋಡಿ, ಆ ಒಂದು ತಿನ್ನೋಕ್ಕೆ ಅಷ್ಟು ಕಿತ್ತಾಡ್ತಾ ಇದ್ದಾವೆ ಮೀನುಗಳು. ಸರಿ ಅಂತ ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಮಿಷಿನ್ಗೆ ಆನ್ ಮಾಡಿದ್ದೀನಿ. ಅದು ಯಾಕೋ ಕರೆಂಟು ಸಪ್ಲೈ ಆಗ್ತಾಯಿಲ್ಲ ಸರಿಯಾಗಿ. ಸರಿ ಅಂತ ನಮ್ಮ ಚಿಂಟುಲಿ ಸ್ನಾನಕ್ಕೆ ನೀರು ಬಿಡ್ತಾಯಿದ್ದಾನೆ, ಗೀಝರ್ ಆನ್ ಮಾಡಿ. ಮತ್ತು ಇಲ್ಲಿ ನೋಡಿ, ಇದು ಮಿಸ್ಸು ಫ್ರೆಂಡ್ಸ್. ಇದು ಹಳೆ ಬೆಳೆಗೆ ಇಟ್ಟಿದ್ದು, ಒಂದು 2-3 ವರ್ಷ ಆಯಿತು ಇದನ್ನು ತೆಗೆದಿಟ್ಟು. ನಿನ್ನೆ ಪೈಪೇನೋ ತಗೊಳ್ಳೋಕ್ಕೆ ಎಲ್ಲ ಕೆಳಗಡೆ ಹಾಕಿದ್ದಾರೆ. 2-3 ದಿನದಿಂದ ಈ ಸೈಕಲ್ಲು ಹೀಗೆ ಬಿದ್ದಿದೆ, ಈ ಮೆಸ್ಸೆಲ್ಲ ಹೀಗೆ ಇದೆ. ಎಲ್ಲ ಕೆಳಗಡೆಗೆ ಎತ್ತೋದನ್ನು ಎತ್ತಾಕ್ಬಿಟ್ಟು ಯಾರೂ ಎತ್ತಾಕಿಲ್ಲ ಫ್ರೆಂಡ್ಸ್. ನೋಡೋಣ ಯಾರಾದರೂ ಎತ್ತಿಡ್ತಾರೇನೋ ಅಂದ್ಬಿಟ್ಟು ನಾನು 2-3 ದಿನದಿಂದ ಹಾಗೆ ಬಿಟ್ಟಿದ್ದೆ. ನಮ್ಮ ಚಿಂಟು ಸೈಕಲ್ ಬಿದ್ದೋಗಿದೆ, ಎತ್ತಿಡು ಅಂದರೆ ಅಷ್ಟು ಆರ್ಗ್ಯುಮೆಂಟ್ ಮಾಡ್ತಾಯಿದ್ದಾನೆ ಅದು ಎತ್ತಿಡೋಕ್ಕೆ, ಬೈದಿದ್ದಕ್ಕೆ ಮತ್ತೆ ಎತ್ತಿಡ್ತಾ ಇದ್ದಾನೆ. ಸರಿ ಅಂತ ಸೈಕಲ್ ಎತ್ತಿಟ್ಟ ಮೇಲೆ ನಾನು ಇದನ್ನೆಲ್ಲ ಮೂಟೆಗೆ ಆಲ್ರೆಡಿ 2 ಮೂಟೆ ತುಂಬಿಸಿ ಮೇಲೆ ಹಾಕಿದ್ದೀನಿ. ಮತ್ತು ಇದನ್ನು ಎತ್ತಿಟ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಗಲೀಜಾಗ್ಬಿಟ್ಟಿತ್ತು ಈ ಪಾರ್ಕಿಂಗ್ ಜಾಗ ಎಲ್ಲ. ಗಾಳಿ ಬೇರೆ ಅಲ್ವಾ, ಮಣ್ಣು ಸಖತ್ತು, ನಾಯಿ ಬೇರೆ ಓಡಾಡೋದು, ಮಣ್ಣು ಕಾಲಲ್ಲೆಲ್ಲ ತುಳಿದಾಕ್ಬಿಡುತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 3 ದಿವಸ ನೋಡಿದ್ದೀನಿ ಯಾರಾದರೂ ಎತ್ತಿಡ್ತಾರೆ ಅಂತ, ಯಾರೂ ಎತ್ತಿಟ್ಟಿಲ್ಲ, ಎಲ್ಲ ಅಲ್ಲೇ ಬಿದ್ದಿತ್ತು. ಸರಿ ಅಂತ ಕೊನೆಗೆ ನಾನೇ ಎತ್ತಿಡ್ತಾಯಿದ್ದೀನಿ ಇದನ್ನು. ನೋಡಿ, ಯಾವ್ದು ಎಲ್ಲಿದ್ದರೂ ಯಾರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಎತ್ತು ಮೇಲೆ ಹಾಕೋಣ ಅಂದ್ಬಿಟ್ಟು ಹಾಕಿ ತುಂಬಿಸ್ತಾ ಇದ್ದೀನಿ. ನೋಡಿ, ಎತ್ತಿ ಎಲ್ಲ ಇಲ್ಲ ಆಲ್ರೆಡಿ 2 ಮೂಟೆ ಹಾಕಿದ್ದೀನಿ. ಮತ್ತು ಇದೊಂದು ತುಂಬಿಸಿ ಹಾಕ್ತೆ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ತೊಳೆಯೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಪೈಪ್ ಹಾಕಿದ್ದೀನಿ. ಪೈಪ್ ಹಾಕಿ ಎಲ್ಲ ನೀರು ಹಾಕಿ ನೆನೆಸಿದ್ದೀನಿ ಫಸ್ಟು. ಗಲೀಜು ತುಂಬ ಓಡಾಡಿರೋದು, ಮಣ್ಣು ಎಲ್ಲ ಆಗಾಗೆ ಇತ್ತು. ಸರಿ ಅಂತ ನೆನ್ಕೊಳ್ಳಿ ಅಂದ್ಬಿಟ್ಟು ನೀರು ಹಾಕಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಒಂಚೂರು ಸರ್ಫ್ ಹಾಕಿ ಉದುರಿಸ್ಕೊಂಡು ಮತ್ತು ಪರಕೆ ತಗೊಂಡು ಉಜ್ಜೋಣ ಅಂದ್ಬಿಟ್ಟು ಎಲ್ಲ ಸರ್ಫ್ ಹಾಕಿ ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಉಜ್ಜುತ್ತಾ ಇದ್ದೀನಿ. ಆ ವೈಟ್ ಇದ್ರ ಮೇಲೇ ತುಂಬ ಗಲೀಜಾಗಿರುತ್ತಲ್ವ, ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಫೋರ್ಸಾಗಿ ಉಜ್ಜುತ್ತಾ ಇದ್ದೀನಿ. ಒಂದು ಸ್ವಲ್ಪ ಅಲ್ಲೇ ಟೈಮ್ ಆಗಿಬಿಡುತ್ತೆ. 1-1.5 ಅವರ್ ಬೇಕು ಫ್ರೆಂಡ್ಸ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ನಾನು ಈ ಪಾರ್ಕಿಂಗಲ್ಲಿ ಸರ್ಫ್ ಹಾಕಿ ಎಲ್ಲ ಉಜ್ಜಿ ನೋಡಿ, ಸರ್ಫ್ ಹಾಕಿದ್ದೀನಿ, ಎಲ್ಲ ಉಜ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಒಂದು ಲೈಕ್ ಮಾಡಲ್ಲ. ಏನಾಗುತ್ತೆ ಒಂದು ಲೈಕ್ ಕೊಡೋದ್ರಿಂದ? ವ್ಯೂಸು ಚೆನ್ನಾಗಿ ಬಂದರೆ ನಮಗೂ ಖುಷಿ ಆಗುತ್ತಲ್ವ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. 4-5 ದಿನ ಆದರೂ ನಾನು ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಏನಪ್ಪ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ವ್ಯೂಸು ಬರೋಲ್ಲ, ಲೈಕ್ಸು ಬರೋಲ್ಲ. ಸಬ್ಸ್ಕ್ರೈಬರ್ ಇರೋರು ರಿಟರ್ನ್ ವಾಪಸ್ ಹೊರ್ಟೋಗ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ವ್ಯೂಸು ಬರ್ತಾಯಿಲ್ಲ, ನನಗೂ ಬೇಜಾರಾಗುತ್ತೆ. ಎಷ್ಟು ನಮ್ಮ ಮನೇಲಿ ಅಂತ ಇರ್ತಾರೆ, ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇರ್ತೀಯ, ವ್ಯೂಸ್ ನೋಡಿದ್ರೆ ಕಮ್ಮಿ ಇದೆ ಅಂತ.
ಇರಲಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು 3 ದಿನಕ್ಕೆ 4 ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವ್ಯೂಸ್ ಚೆನ್ನಾಗಿ ಬಂದರೆ ನಮಗೂ ಖುಷಿ ಆಗುತ್ತಲ್ವ, ನೆಕ್ಸ್ಟ್ ಹಿಂದಿಂದನೇ ವೀಡಿಯೋಸ್ ಮಾಡೋಣಪ್ಪ ಅಂತ. ವ್ಯೂಸೇ ಬರೋಲ್ಲ, ಅದಕ್ಕೆ ನನಗೂ ಅಷ್ಟು ಇಂಟ್ರೆಸ್ಟ್ ಹೊರ್ಟೋಗಿದೆ. ಪ್ಲೀಸ್ ಎಲ್ಲರೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಯಾವ ಥರ ಇರುತ್ತೆ ಅಂತ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಈ ಥರ ಎಲ್ಲ ಪೈಪ್ ಇದು ಗನ್ ಹಾಕ್ಕೊಂಡಿರೋದಕ್ಕೆ ಪ್ರೆಷರ್ ಚೆನ್ನಾಗಿ ಬರುತ್ತೆ. ಆ ಪ್ರೆಷರ್ಗೆ ಏನಾದರೂ ಇದ್ದರೂ ಕಿತ್ಕೊಂಡು ಹೊರ್ಟೋಗುತ್ತೆ. ಆದರೂ ನಾನು ಪರ್ಕೆಯಲ್ಲಿ ಉಜ್ಜುತ್ತೀನಿ. ಟೈಲ್ಸ್ ಮೇಲೆ ಎಷ್ಟು ಉಜ್ಜಿ ತೊಳೆದ್ರೂ ನೀಟ್ ಆಗಲ್ವಲ್ಲ, ಅದಕ್ಕೆ ಚೆನ್ನಾಗಿ ಸರ್ಫ್ ಹಾಕಿ ಉಜ್ಜಿ ಆಮೇಲೆ ಈ ಥರ ನೀರು ಫೋರ್ಸಾಗಿ ಬಿಡೋದ್ರಿಂದ ಎಲ್ಲ ಹೊರ್ಟೋಗುತ್ತೆ. ಮಣ್ಣು ಏನಾದರೂ ಗಲೀಜಿದ್ರೂ ಎಲ್ಲ ನೀಟಾಗಿ ಹೋಗುತ್ತೆ. ಅದಕ್ಕೆ ಈ ಥರ ಗನ್ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಲ ತೊಳ್ಕೊತಾ ಇದ್ದೀನಿ. ಆ ಕಡೆ ಫಸ್ಟ್ ತೊಳ್ಕೊಂಡೆ, ಯಾಕಂದರೆ ಸರ್ಫ್ ಹಾಕೋದಲ್ವ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಆ ಕಡೆ ತೊಳ್ಕೊಂಡ್ರೆ ಅದು ಒಣಕೊಳ್ಳುತ್ತೆ. ಬಾಗಿಲಲ್ಲಿ ಓಡಾಡ್ಕೊಳ್ಳೋಕ್ಕೆ ಅಂತ ಫಸ್ಟ್ ಆ ಕಡೆ ತೊಳ್ಕೊಂಡೆ. ಈ ಕಡೆ ಯಾರೂ ಓಡಾಡಲ್ವಲ್ಲ, ನಿಧಾನಕ್ಕೆ ಒಣಕೊಳ್ಳುತ್ತೆ ಅಂತ ಇದು ಆಮೇಲೆ ತೊಳ್ಕೊತಾ ಇದ್ದೀನಿ. ನೋಡಿ ಇಲ್ಲೂ ಸರ್ಫೆಲ್ಲ ಹಾಕಿದ್ದೆ, ಉಜ್ಕೊತಾ ಇದ್ದೀನಿ. ಕ್ಲೀನಾಗಿ ಉಜ್ಜಿ ಎಲ್ಲ ಈ ಥರ ತೊಳ್ಕೊತಾ ಇದ್ದೀನಿ. ಇವಾಗ ಮೊನ್ನೆ ಶ್ರೀರಾಮನವಮಿ ಹಬ್ಬದಲ್ಲೇನೋ ತೊಳೆದಿದ್ದು ಫ್ರೆಂಡ್ಸ್. ಯುಗಾದಿ ಹಬ್ಬಕ್ಕೆ ತೊಳೆದಿದ್ದೆ, ಮತ್ತು ಶ್ರೀರಾಮನವಮಿ ಹಬ್ಬಕ್ಕೆ ತೊಳೆದಿದ್ದೆ, ಮತ್ತು ಇವಾಗ ತೊಳ್ಕೊತಾ ಇದ್ದೀನಿ. ಹಾಗೆ ಅದೆಲ್ಲ ತೊಳೆದು ಮುಗಿಸ್ಬಿಟ್ಟು ಒಳಗಡೆಗೆ ಬಂದು ಅಕ್ಕಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದು ಎತ್ಕೊಬಂದು ಇಲ್ಲಿ ಬಿಸಿಲಿಗೆ ಹಾಕ್ಕೋತಾ ಇದ್ದೀನಿ. ಸಂಡಿಗೆ ಎಲ್ಲ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ, ಚಕ್ಕಲಿ ಸಂಡಿಗೆ ಅಕ್ಕಿ ಹಸಿಟ್ಟು ಏನಕ್ಕೂ ಇಲ್ಲ. ಅದಕ್ಕೆ ಬಿಸಿಲು ಚೆನ್ನಾಗಿತ್ತಲ್ವ, ತೊಳೆದ್ಬಿಟ್ಟು ಎತ್ಕೊಬಂದು ಇಲ್ಲಿ ಬಿಸಿಲಿಗೆ ಹಾಕಿದ್ದೀನಿ. ಒಣಕೊಳುತ್ತೆ, 1-2 ಅವರ್ ಬಿಸಿಲಿದ್ರೆ ಸಾಕು. ಚೆನ್ನಾಗಿದೆ ಬಿಸಿಲು, ಒಣಗೋಗುತ್ತೆ ಚೆನ್ನಾಗಿ. ನೋಡಿ ಎಲ್ಲ ಈ ಥರ ಚಾಪೆ ಹಾಕ್ಬಿಟ್ಟು ಮಣ್ಣಿದೆ ಫ್ರೆಂಡ್ಸ್ ಇದು ಕೆಳಗಡೆ. ಮಣ್ಣೆಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಒಣಗಾಕಿದ್ವಲ್ಲ, ಹಾಗೆ ಎಲ್ಲ ಒಂದೇ ಸಲ ತೊಳೆಯೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಂತ ಅಕ್ಕಿನೂ ಹಾಕ್ಕೋತಾ ಇದ್ದೀನಿ. ಹಾಗೆ ಹುರುಳಿಕಾಳು ಕ್ಲೀನ್ ಮಾಡಿದ್ನಲ್ಲ, ಹುರುಳಿಕಾಳು ನೆನ್ನೆ ಕ್ಲೀನ್ ಮಾಡಿದ್ದು. ನೆನ್ನೆ ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದೆ, ನೈಟ್ ಎಲ್ಲ ಬಗ್ಸಿಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಚೆನ್ನಾಗಿ ಈ ಥರ ಮೊಳಕೆ ಬಂದಿತ್ತು. ಬಟ್ಟೆಯಲ್ಲಿ ಹಾಕಿ ಕಟ್ಟಿರ್ತಿದ್ದೆ, ಕಾಟನ್ ಬಟ್ಟೆಯಲ್ಲಿ. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದ್ದುದ್ದಕ್ಕೆ ಚೆನ್ನಾಗಿ ಬಂದಿದೆ ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.